ನಮಸ್ಕಾರ ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆಯಿಂದ ಕಾಂಗ್ರೆಸ್ನಲ್ಲಿ ಮತ್ತೆ ಭುಗಿಲೆದ್ದ ಭಿನ್ನಮತ. ಸೋತ ಗೆದ್ದ ಅಭ್ಯರ್ಥಿಗಳ ನಡುವೆ ಮಾತಿನ ಸಮರ. ಯಲವಳ್ಳಿ ರಮೇಶ್ ಬೆಂಬಲಿಗರಿಂದ ಭರಣಿ ವೆಂಕಟೇಶ್ ವಿರುದ್ಧ ಆಕ್ರೋಶ. ಅಪಘಾತ ತಡೆಯಲು ಚಿಂತಾಮಣಿ ARTO ಪೊಲೀಸ್ ಜಂಟಿ ಕಾರ್ಯಾಚರಣೆ. ಬೆಳ್ಳಂಬೆಳಗ್ಗೆ ರಸ್ತೆ ಇಳಿದ ಅಧಿಕಾರಿಗಳು ದಾಖಲೆ ಇಲ್ಲದ ವಾಹನ ಚಾಲಕರಿಗೆ ದಂಡ ವಿಧಿಸಿ ಎಚ್ಚರಿಕೆ. ಸಂಚಾರ ನಿಯಮ ಪಾಲಿಸಲು ಸೂಚನೆ. ವಿಜಯಪುರ ಪುರಸಭೆ ಸದಸ್ಯ AR ಹನೀಫುಲ್ಲಾ ಸದಸ್ಯತ್ವ ರದ್ದುಪಡಿಸಲು ಆಗ್ರಹ. ಸರ್ಕಾರದ ಎಲ್ಲಾ ನೇಮಕ ರದ್ದುಗೊಳಿಸದಿದ್ರೆ ಪುರಸಭೆ ಮುಂದೆ ತಮಟೆ ಚಳವಳಿ. ಎಚ್ಚರಿಕೆ ನೀಡಿದ ಸಂಘಟನೆ. ವಾರ್ತೆಗಳ ವಿವರ. ಕಳೆದ ಕೆಲ ದಿನಗಳಿಂದ ತಣ್ಣಗಾಗಿದ್ದ ಕಾಂಗ್ರೆಸ್ ಭಿನ್ನಮತ ಇದೀಗ ಮತ್ತೆ ಭುಗಿಲೆದ್ದಿದೆ. ಚಿಮುಲ್ ಚುನಾವಣಾ ಫಲಿತಾಂಶದ ನಂತರ ಕಾಂಗ್ರೆಸ್ ಆಂತರಿಕ ಭಿನ್ನಮತ ಸ್ಫೋಟಗೊಂಡಿದ್ದು, ಗೆದ್ದ ಮತ್ತು ಸೋತ ಅಭ್ಯರ್ಥಿಗಳ ನಡುವೆ ಮಾತಿನ ಸಮರಕ್ಕೆ ನಾಂದಿ ಹಾಡಿದೆ. ಒಂದೇ ಪಾಳಯದಲ್ಲಿದ್ದವರು ಇದೀಗ ಬೇರೆ ಬೇರೆಯಾಗಿದ್ದು, ಪರಸ್ಪರ ಆರೋಪ ಪ್ರತ್ಯಾರೋಪಕ್ಕೆ ಮುಂದಾಗಿರುವುದು ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದಕ್ಕೆ ನಿದರ್ಶನವಾಗಿದೆ. ಹಾಗಾದರೆ ಯಾರ ನಡುವೆ ಈ ಮಾತಿನ ಸಮರ? ನೋಡೋಣ ಬನ್ನಿ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಮತ್ತೆ ಭಿನ್ನಮತ ಸ್ಫೋಟಗೊಂಡಿದೆ. ಚಿಮುಲ್ ಚುನಾವಣೆ ಫಲಿತಾಂಶ ಹೊರಬಿದ್ದ ಕೂಡಲೇ ಆರಂಭವಾಗಿರುವ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿವೆ. ಕಳೆದ ಭಾನುವಾರ ಚಿಮುಲ್ ಚುನಾವಣೆ ನಡೆದು ಫಲಿತಾಂಶ ಹೊರಬಿತ್ತಲ್ಲ, ಆಗ ಮಾತನಾಡಿದ ನಂದಿ ಕ್ಷೇತ್ರದಿಂದ ಗೆದ್ದ ಭರಣಿ ವೆಂಕಟೇಶ್, ಖಾಲಿ ಡಬ್ಬಗಳು ಎಷ್ಟೇ ಸದ್ದು ಮಾಡಿದ್ರೂ ಮತದಾರರು ತಮ್ಮ ಕೈ ಹಿಡಿದಿದ್ದಾರೆ, ಮತದಾರರ ತೀರ್ಪಿಗೆ ಕೃತಜ್ಞತೆ ಸಲ್ಲಿಸೋದಾಗಿ ಹೇಳಿದರು. ಇದೇ ಮಾತು ಇದೀಗ ವಿವಾದಕ್ಕೆ ಕಾರಣವಾಗಿದ್ದು, ಇಂದು ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೀಜ ನಿಗಮದ ಅಧ್ಯಕ್ಷ ನಂದಿ ಎಂ ಆಂಜನಪ್ಪ, ಹೌದು, ನಾವು ಖಾಲಿ ಡಬ್ಬಗಳೇ. ಯಾಕಂದ್ರೆ ನಾವು ಪಕ್ಷಕ್ಕೆ ದ್ರೋಹ ಬಗೆದು ಡಬ್ಬ ತುಂಬಿಸ್ಕೊಂಡಿಲ್ಲ. ನಾವು ಕೋಚಿಮುಲ್ನಲ್ಲಿ ಅಕ್ರಮ ಎಸಗಿ ಡಬ್ಬ ತುಂಬಿಸ್ಕೊಂಡವರಲ್ಲ, ಬದಲಿಗೆ ದುಡಿದ ಹಣ ವೆಚ್ಚ ಮಾಡಿ ಪಕ್ಷದ ಸಂಘಟನೆ ಮಾಡಿದ್ದೇವೆ. ಹಾಗಾಗಿ ನಾವು ಖಾಲಿ ಡಬ್ಬಗಳೇ ಅಂತ ಟಾಂಗ್ ನೀಡಿದ್ರು. ಅಷ್ಟೇ ಅಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ಪಕ್ಷಕ್ಕಾಗಿ ದುಡಿದವರು ಯಾರು ಅನ್ನೋದನ್ನ ಅರಿತು ನಿರ್ಧಾರ ಕೈಗೊಂಡಿದ್ದಿದ್ರೆ ಇಂದು ಈ ಸ್ಥಿತಿ ಬರ್ತಿರ್ಲಿಲ್ಲ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರ ನಡೆಯ ಬಗ್ಗೆಯೂ ಅಸಮಾಧಾನ ವ್ಯಕ್ತಪಡಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಆಂಜನಪ್ಪ ಆಡಿದ ಮಾತುಗಳ ಬಗ್ಗೆ ನೋಡೋದಾದ್ರೆ, ಚಿಮುಲ್ ಕ್ಷೇತ್ರ ಪುನರ್ ವಿಂಗಡಣೆಯೇ ಸರಿಯಿಲ್ಲ, ಯಾವುದೋ ಪಂಚಾಯಿತಿಯನ್ನ ಮತ್ತೆಲ್ಲಿಗೂ ಹಾಕಿದ್ದಾರೆ, ಇದರಿಂದ ಸಮಸ್ಯೆ ಎದುರಾಗಿದೆ. ಕ್ಷೇತ್ರ ಪುನರ್ ವಿಂಗಡಣೆಗೆ ತಮ್ಮ ವಿರೋಧವಿದೆ ಅಂದ್ರು. ಜಿಲ್ಲಾ ಸಚಿವರು ಪಕ್ಷ ಸಂಘಟಿಸಿದವರನ್ನ ಗುರುತಿಸಬೇಕಿತ್ತು. ಹಿಂದೆ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಾನೇ ಜಿಲ್ಲಾಧ್ಯಕ್ಷನಾಗಿದ್ದ ವೇಳೆ ಕಾಂಗ್ರೆಸ್ ನಂಬಿ ಟಿಕೆಟ್ ನೀಡಿದ್ರೆ ಪಕ್ಷಕ್ಕೆ ದ್ರೋಹ ಮಾಡಿ ಮತ್ತೊಬ್ಬರಿಗೆ ಮತ ನೀಡುವ ಮೂಲಕ ಡಬ್ಬ ತುಂಬಿಸಿಕೊಂಡ ವ್ಯಕ್ತಿ ಎಂದು ಮಾತನಾಡ್ತಿದ್ದಾರೆ ಎಂದರು. ಇವರು ಪಕ್ಷದ ವಿರೋಧ ಮಾಡಿದ ಕಾರಣ ನಾನು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ. ಆದರೆ ಅಂದು ಪಕ್ಷ ಅದನ್ನು ಒಪ್ಪಿರಲಿಲ್ಲ. ಅಂದು ಎಷ್ಟು ಹಣಕ್ಕೆ ವೋಟ್ ಮಾರಿಕೊಂಡ ಎಂಬುದನ್ನು ವೆಂಕಟೇಶ್ ಬಹಿರಂಗ ಮಾಡಲಿ. ಮತ ಮಾರಿಕೊಂಡು ಡಬ್ಬ ತುಂಬಿಸಿಕೊಂಡಿದ್ದಾರೆ. ಕೋಚಿಮುಲ್ನಲ್ಲಿ ಬೃಹತ್ ಹಗರಣ ನಡೆದಿದೆ. ಇಡಿ ತನಿಖೆಯಾಗಿದೆ. ಲೂಟಿ ಮಾಡಿ ಜನತೆಗೆ ಮೋಸ ಮಾಡಿ ಡಬ್ಬ ತುಂಬಿಸಿಕೊಳ್ಳೋರಿಗೆ ಮಣೆ ಹಾಕಬಾರದು. ಈ ಕುರಿತು ಸಿಎಂ DCM ಅವರಿಗೆ ವೆಂಕಟೇಶ್ ಅಕ್ರಮಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಲಾಗುವುದು ಅಂದರು. ಅಲ್ಲದೆ ಕೋಚಿಮುಲ್ನಲ್ಲಿ ವೆಂಕಟೇಶ್ ಮಾಡಿರುವ ಅಕ್ರಮಗಳು ಮತ್ತು ಈ ಹಿಂದೆ ಜಿಲ್ಲಾ ಪಂಚಾಯತ್ನಲ್ಲಿ ಮತ ಮಾರಿಕೊಂಡಿರುವವರ ಬಗ್ಗೆ ಬಹಿರಂಗ ಚರ್ಚೆಗೆ ನಾನು ಸಿದ್ಧನಿದ್ದೇನೆ. ಭರಣಿ ವೆಂಕಟೇಶ್ ಪ್ರಾಮಾಣಿಕನಾಗಿದ್ದರೆ ಬಹಿರಂಗ ಚರ್ಚೆಗೆ ಬರಲಿ, ಪತ್ರಕರ್ತರ ಸಮ್ಮುಖದಲ್ಲಿಯೇ ಬಹಿರಂಗ ಚರ್ಚೆ ನಡೆಯಲಿ ಅಂತ ಸವಾಲು ಹಾಕಿದ್ರು. ಸ್ವಲ್ಪ ತಡ ಆಗಿದೆ, ಅವರು ನಿಲ್ಲೋದು ನಮಗೆ ಗೊತ್ತಾಗಿದ್ದು. ಆಮೇಲೆ ನಾವು ಫೀಲ್ಡ್ಗೆ ಇಳಿಯೋದಕ್ಕೆ ಇವತ್ತು ಅವ್ರು ಗೆದ್ದಿರ್ಬೋದು. ನಾವು ಇಂಥವ್ರಿಗೆ ಸಹಾಯ ಮಾಡಿ ನಾವು ಡಬ್ಬ ಖಾಲಿ ಡಬ್ಬ ನಮ್ಮದಾಗಿದೆ. ನಿಜ, ಅವ್ರು ಹೇಳಿರೋ ಮಾತೇನು ಅಸತ್ಯ ಅಲ್ಲ. ಆ ಸದಸ್ಯತ್ವವನ್ನು ಮಾಡಿಕೊಂಡು ಇವರು ಡಬ್ಬ ತುಂಬಿದೆ. ಇವತ್ತು ಅವರು ಡಬ್ಬ ತುಂಬಿರೋ ಡಬ್ಬ. ಇಂಥ ವ್ಯಕ್ತಿಗಳಿಗೆ ನಮ್ಮಂಥವರು ಸಹಾಯ ಮಾಡಿ ರಾತ್ರಿ ಎರಡು ಓಡಾಡಿ ದುಡಿದಿರ್ತಕ್ಕಂಥವ್ರು ಇವತ್ತು ನಾವು ಖಾಲಿ ಡಬ್ಬ. ಆತ ಹೇಳಿರೋ ಮಾತು 100ಕ್ಕೆ 100 ಸತ್ಯವಾದ ಮಾತು, ಸತ್ಯ. ಇಂಥವು ಸುಮಾರು ಉದಾಹರಣೆಗಳಿದ್ದಾವೆ. ಕೋಲಾರದಲ್ಲಿ ಇವರು ಕೋಚಿಮುಲ್, ಕೋಲಾರ ಚಿಕ್ಕಬಳ್ಳಾಪುರ, ಅದರಲ್ಲಿ ಏಕೆ ಹಗರಣ ಆಯಿತು, ಯಾಕೆ CBI ಎನ್ಕ್ವೈರಿ ಆಯಿತು, ಇಡಿ ರೈಡ್ ಆಯಿತು. ಕೆಲವರು ಮನೆಗಳೆಲ್ಲ ರೈಡ್ ಮಾಡಿದ ಸಾಕ್ಷ್ಯ ಇದೆ. ಅವನು ನನ್ನಿಂದ 10 ವರ್ಷ ಚಿಕ್ಕವನು ಕಣ್ಣು ಕುಡಿಸಿ ಇಲ್ಲಿ ನಿಮ್ಮ ಮುಂದೆ ಚರ್ಚೆ ನಡೆಯಲಿ ಇಬ್ಬರಿಗೂ.
ಹೊಲ್ಸ್ತಿರೋ ಕೆಲಸ ಮಾಡಿಬಿಟ್ಟು ಏನು ಆಂಜನಪ್ಪನ ತಲೆ ಮೇಲೆ ಹೊತ್ಕೊಂಡು ಏನೋ ಓಡಾಡ್ಬಿಟ್ಟಂತೆ. ನಾವು ರಾಜಕೀಯನೇ ಬೇಡ, ಇವ್ರು ಮಾಡಿದ ಕೆಲಸಕ್ಕೆ ಮೊಯ್ಲಿಯವ್ರ ಹತ್ರ ಮುಗಿಸ್ಕೊಂಡಿದ್ದೀನಿ. ನನ್ನ ಜೀವನದಲ್ಲಿ ನಮ್ಮ ತಂದೆ ದೇವರಾಜರ್ಸು ಅವ್ರ ಮಕ್ಕಳಿಂದ ಹೆಚ್ಚಾಗಿ ಪ್ರೀತಿಸಿದ್ದಾರೆ ನನ್ನನ್ನು. ಜಯಂತ್ ಪಟೇಲಿಂದ ಬಂಗಾರಪ್ಪ ಆದಿಯಾಗಿ. ಕಾಂಗ್ರೆಸ್ ಬಡ ರಾಜಕೀಯ ಇದೆಯೇ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರ ನೀಡಿದ ಆಂಜನಪ್ಪ, ಅದು ನೀವೇ ತೀರ್ಮಾನ ಮಾಡಿ ಅಂತ ಜಾರಿಕೊಂಡ್ರು. ಇನ್ನು ಪಕ್ಷದ ವರಿಷ್ಠರು ಅಧರ್ಮಕ್ಕೆ ಮಣೆ ಹಾಕಿದ್ದಾರೆಯೇ ಎಂಬ ಪ್ರಶ್ನೆಗೆ ನಾಯಕರು ಉತ್ತರ ನೀಡಲಿಲ್ಲ. ಭ್ರಷ್ಟರಿಗೆ ಮಾತ್ರ ಪ್ರಸ್ತುತ ಕಾಂಗ್ರೆಸ್ನಲ್ಲಿ ಅವಕಾಶ ಸಿಗ್ತಿದೆಯೇ ಎಂಬ ಪ್ರಶ್ನೆಗೂ ಅವರು ಉತ್ತರ ನೀಡಲಿಲ್ಲ. ಚಿಕ್ಕಬಳ್ಳಾಪುರ ಕ್ಷೇತ್ರ ಅಭಿವೃದ್ಧಿ ಆಗ್ತಿದೆಯೇ ಎಂಬ ಪ್ರಶ್ನೆಗೂ ನೀವೇ ಹೇಳಬೇಕು ಅಂದರು. ಚಿಂತಾಮಣಿ ಅಭಿವೃದ್ಧಿಗಾಗಿ ಸಚಿವರು ಚಿಕ್ಕಬಳ್ಳಾಪುರವನ್ನು ನಿರ್ಲಕ್ಷ್ಯ ಮಾಡಿದ್ದಾರೆಯೇ ಎಂಬ ಪ್ರಶ್ನೆಗೆ ಅವರನ್ನೇ ಕೇಳಿ ಅಂದರು. ಕೊನೆಯದಾಗಿ ಶಾಸಕ ಪ್ರದೀಪ್ ಈಶ್ವರ್ ಅಭಿವೃದ್ಧಿಯ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ರು, ಈಗಲೂ ಅವರ ವಿರುದ್ಧ ಹೋರಾಟ ಮಾಡೋದಾಗಿ ಆಂಜನಪ್ಪ ಹೇಳಿದರು. ಚೀಮೂಲ್ ಪರಾಜಿತ ಅಭ್ಯರ್ಥಿ ಯಲುವಹಳ್ಳಿ ರಮೇಶ್ ಮಾತನಾಡಿ, ನಾನು ತಡವಾಗಿ ಚುನಾವಣಾ ಪ್ರಚಾರ ಆರಂಭಿಸಿದ ಕಾರಣ ನನ್ನ ಸೋಲಾಗಿದೆ. ನನ್ನ ಸೋಲಿಗೆ ಯಾರೂ ಕಾರಣರಲ್ಲ, ನಾನೇ ಕಾರಣ. ನಾನು ವಿದ್ಯಾರ್ಥಿ ಚುನಾವಣೆಗಳಿಂದ ಚೀಮೂಲ್ ಚುನಾವಣೆಯವರೆಗೂ ಎಲ್ಲ ಚುನಾವಣೆಗಳನ್ನು ಗೆದ್ದಿದ್ದೇನೆ. ಆದರೆ ಸಂಸತ್ ಚುನಾವಣೆ ಮತ್ತು ಚೀಮೂಲ್ ಚುನಾವಣೆಯಲ್ಲಿ ಮಾತ್ರ ಪರಾಭವ ಆಗಿದ್ದು, ರಾಜಕೀಯದಲ್ಲಿ ಸೋಲು ಗೆಲುವು ಸಾಮಾನ್ಯ. ಆದರೂ 30 ಮಂದಿ ಮತ ನೀಡಿದ್ದು ಅವರಿಗೆ ಕೃತಜ್ಞತೆ ಸಲ್ಲಿಸೋದಾಗಿ ಹೇಳಿದರು. ಗೆದ್ದಿರುವ ಅಭ್ಯರ್ಥಿಯ ಡಬ್ಬ ಭರ್ತಿಯಾಗಿದೆ. ಕೋಚಿಮುಲ್ 6 ವರ್ಷದಲ್ಲಿ ನಡೆದಿರುವ ಅವ್ಯವಹಾರಗಳ ಪಟ್ಟಿ ನನ್ನ ಬಳಿ ಇದೆ. ಮೊನ್ನೆ ನಡೆದದ್ದು ಧರ್ಮ ಅಧರ್ಮದ ನಡುವೆ ಚುನಾವಣೆ. ನನಗೆ ಅಡ್ಡದಾರಿ ಗೊತ್ತಿರಲಿಲ್ಲ. ಆತ್ಮಸಾಕ್ಷಿಯಾಗಿ ಪಕ್ಷ ಸಂಘಟನೆ ಮಾಡಿದ್ದೇನೆ. ಗೋಮಾತೆ ಸೇವೆ ಮಾಡಲು ಆತುರದ ನಿರ್ಧಾರ ಮಾಡಿದೆ. ನಾವು ಖಾಲಿ ಡಬ್ಬಗಳೇ. ಕುತಂತ್ರ ರಾಜಕಾರಣ, ಹಣದ ಸುರಿಮಳೆ, ಕೆಜಿಗಟ್ಟಲೆ ಬೆಳ್ಳಿ ವಿತರಣೆ ಮಾಡಿ ಅವರು ಗೆದ್ದಿರಬಹುದು. ನಾನು ನ್ಯಾಯವಾಗಿ ಚುನಾವಣೆ ಎದುರಿಸಿದ್ದೇನೆ, ಹಾಗಾಗಿ ಸೋತಿದ್ದೇನೆ ಎಂದರು. ಈ ಒಂದು ಚೀಮೂಲ್ ಚುನಾವಣೆಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದು, ಅಲ್ಲಿ 30 ಜನ ಡೆಲಿಗೇಟ್ಸ್ ಅಧ್ಯಕ್ಷರುಗಳು ನನಗೆ ಮತ ನೀಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ಅವರಿಗೆ ನಾನು ಹೃದಯಪೂರ್ವಕವಾದ ಕೃತಜ್ಞತೆಗಳು, ಧನ್ಯವಾದಗಳು ತಮ್ಮ ಮೂಲಕ ಅರ್ಪಿಸಲಿಕ್ಕೆ ಬಯಸ್ತೇನೆ. ಕೆಲವರು ಆಗಲೇ ಪ್ರಶ್ನೆ ಮಾಡಿದ್ರು, ನಿಮ್ಮ ಸೋಲಿಗೆ ಯಾರು ಕಾರಣ, ಯಾಕೆ ಕಾರಣ, ಏನು ಅಂತ. ನನ್ನ ಸೋಲಿಗೆ ಯಾರೂ ಕಾರಣ ಇಲ್ಲ, ನನ್ನ ಸೋಲಿಗೆ ನಾನೇ ಕಾರಣ. ನನ್ನ ಆತುರದ ನಿರ್ಧಾರ ತಡ, ಆತರ ಅಂದರೆ ತಡವಾಗಿ. ನಾನು ಮೊದಲಿಂದ ಇದ್ರ ಬಗ್ಗೆ ತಯಾರಿ ನಡೆದಿಲ್ಲ. ನನ್ನ ಜೀವನದಲ್ಲಿ 1976ರಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್, ಏನೋ ಆ ಕಾಲದಲ್ಲಿ ಮುನ್ಸಿಪಲ್ ಕಾಲೇಜ್ ಅಂತಿತ್ತು, ಅಲ್ಲಿ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಸ್ಪರ್ಧೆ ಮಾಡಿ ಗೆದ್ದಿದ್ದೇನೆ. ಅಂದಿನಿಂದ ಮಂಡಲ್ ಪಂಚಾಯತಿಯಲ್ಲಿ ಗೆದ್ದಿದ್ದೀನಿ, PLD ಬ್ಯಾಂಕ್ ಚುನಾವಣೆಯಲ್ಲಿ, APMC ಚುನಾವಣೆಯಲ್ಲಿ, ಕೋಆಪರೇಟಿವ್ ಯೂನಿಯನ್, ಅನೇಕ ಸಂಘ ಸಂಸ್ಥೆಗಳ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದ್ದೀನಿ. 99ರಲ್ಲಿ ಲೋಕಸಭೆಗೆ ಜಾಲಪ್ಪನವ್ರ ವಿರುದ್ಧವಾಗಿ JDU ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ದೆ. ನಮ್ಮ ನಾಯಕರುಗಳಾಗಿದ್ದಂಥ KB ಪಿಳ್ಳಪ್ಪನವರು, ದಿವಂಗತ C ಬೈರೇಗೌಡರ ಒಂದು ಮಾರ್ಗದರ್ಶನದಲ್ಲಿ ನಾನು ರಾಜಕೀಯವಾಗಿ ಬೆಳೆದಿದ್ದು. ಅವೆರಡು ಚುನಾವಣೆ, ಅದೊಂದು ಚುನಾವಣೆ ನಾನು ಸೋತಿರೋದು. ಭಾಳಷ್ಟು ಚುನಾವಣೆಗಳು ಎದುರಿಸಿದೆ. 99ರ ಲೋಕಸಭೆ ಚುನಾವಣೆಯಲ್ಲಿ ಸೋತಿದ್ದೇನೆ. ಅದು ಬಿಟ್ಟರೆ ಇವತ್ತು ನಡೆದಂಥ ಕೇವಲ 2 ದಿವಸದಲ್ಲಿ ನಡೆದಂಥ ಚೀಮೂಲ್ ಚುನಾವಣೆಯಲ್ಲಿ ಸೋತಿದ್ದೇನೆ. ಚಿಂತಾಮಣಿ ತಾಲೂಕಿನಲ್ಲಿ ಇತ್ತೀಚೆಗೆ ಅಪಘಾತಗಳ ಸಂಖ್ಯೆ ಹೆಚ್ಚುತ್ತಿದ್ದು, ಇದನ್ನು ತಡೆಯಲು ಪ್ರಾದೇಶಿಕ ಸಾರಿಗೆ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಕಾರ್ಯಾಚರಣೆ ನಡೆಸುತ್ತಿವೆ. ARTO ನೇತೃತ್ವದಲ್ಲಿ ನಡೆದ ಈ ಕಾರ್ಯಾಚರಣೆ ಇಂದು ಯಶಸ್ವಿಯಾಗಿದೆ. ಚಿಂತಾಮಣಿ ನಗರ ಹೊರವಲಯದ ಬೆಂಗಳೂರು ರಸ್ತೆಯ ಕಟ್ಟಮಾಚನಹಳ್ಳಿ ಗೇಟ್ ಮತ್ತು ನಗರದ ಕೋಲಾರ ಕ್ರಾಸ್ನಲ್ಲಿ ಪ್ರಾದೇಶಿಕ ಸಹಾಯಕ ಸಾರಿಗೆ ಅಧಿಕಾರಿ ಬೈರಾರೆಡ್ಡಿ ಮತ್ತು ಪೊಲೀಸ್ ಇಲಾಖೆಯ ಡಿವೈಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಶಿವರಾಜ್ ಮತ್ತು ನಗರ ಠಾಣೆ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಸೇರಿ ಸಿಬ್ಬಂದಿಗಳು ಜಂಟಿಯಾಗಿ ರಸ್ತೆಗಿಳಿದು ಎಲ್ಲ ವಾಹನಗಳನ್ನು ತಡೆದು ತಪಾಸಣೆ ನಡೆಸಿ ಕಾನೂನು ವಿರುದ್ಧ ನಡೆದುಕೊಂಡವರಿಗೆ ದಂಡ ವಿಧಿಸಿ ಎಚ್ಚರಿಕೆ ನೀಡಿ ಕಳಿಸಿದ್ದಾರೆ. ಈ ವೇಳೆ ಮಾತನಾಡಿದ ಪ್ರಾದೇಶಿಕ ಸಹಾಯಕ ಸಾರಿಗೆ ಅಧಿಕಾರಿ ಬೈರಾರೆಡ್ಡಿ ಮತ್ತು ಡಿವೈಎಸ್ಪಿ ಮುರಳೀಧರ್, ಚಿಂತಾಮಣಿ ತಾಲೂಕಿನಲ್ಲಿ ಹೆಚ್ಚಾಗಿ ಅಪಘಾತಗಳಿಂದಲೇ ಹೆಚ್ಚಿನ ಸಾವುಗಳು ಸಂಭವಿಸುತ್ತಿವೆ. ರಸ್ತೆ ನಿಯಮಗಳನ್ನು ಪಾಲನೆ ಮಾಡದೇ ಇರೋದು, ಬೇಜವಾಬ್ದಾರಿಯಿಂದ ವಾಹನಗಳ ಚಾಲನೆ ಮಾಡೋದು ಬಹುತೇಕ ಅಪಘಾತಗಳಿಗೆ ಕಾರಣವಾಗ್ತದೆ ಅಂತಾದರು. ಚಾಲಕರು ಕಡ್ಡಾಯವಾಗಿ ಚಾಲನಾ ಪರವಾನಗಿ ಪಡೆದಿರಬೇಕು. ವಾಹನಗಳ ಎಲ್ಲ ದಾಖಲೆಗಳನ್ನು ಹೊಂದಿರಬೇಕು. ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸಿರಬೇಕು. ವಾಹನ ಚಲಾಯಿಸುವವರು ಸೀಟ್ ಬೆಲ್ಟ್ ಧರಿಸಿರಬೇಕು. ವಾಹನಗಳನ್ನು ಸುಸ್ಥಿತಿಯಲ್ಲಿಟ್ಕೊಳ್ಬೇಕು. ಈ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಿದರೆ ಖಂಡಿತ ಅಪಘಾತಗಳನ್ನು ಕಡಿಮೆ ಮಾಡಬಹುದು ಅಂದರು.
ನಾವು ಮೊನ್ನೆ 31ನೇ ತಾರೀಕು ಲಾಸ್ಟ್ ಒಂದು ಚರ್ಚೆ ನಾವು ಕಾರ್ಯಾಚರಣೆ ಮಾಡ್ತೀವಿ ಅಂತ ಅದೇ ದಿವಸ ಇವತ್ತು ನಾವು ನಿನ್ನೆ ಸಾಯಂಕಾಲ ನಾವು ಇದನ್ನು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ನಾವು DSP ಸಾಹೇಬ್ರ ಮತ್ತು ಶಿವರಾಜ್ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರು ಎಲ್ಲ ಸೇರಿ ನಮ್ಮ ಸಿಬ್ಬಂದಿ ಮತ್ತು ನಮ್ಮ ಇನ್ಸ್ಪೆಕ್ಟರು ಎಲ್ಲ ಸೇರಿ ನಮ್ಮ ಇಲಾಖೆ ಜೊತೆಗೆ ಮತ್ತು ನಮ್ಮ ಪೊಲೀಸ್ ಇಲಾಖೆ ಜೊತೆಗೆ ಜಂಟಿಯಾಗಿ ಕಾರ್ಯಾಚರಣೆ ಬೆಳಗ್ಗೆಯಿಂದ ಮಾಡಿದ್ದೀವಿ. ಸುಮಾರು 9:30ವರೆಯಿಂದ ಸ್ಟಾರ್ಟ್ 9:30ವರೆಗೆ ಸ್ಟಾರ್ಟ್ ಮಾಡಿದ್ದೀವಿ. ಇದ್ರ ಜೊತೆಗೆ ನಾವು ಬರೀ ಹೆಲ್ಮೆಟ್ ಬಂದಿಲ್ಲ, ಅದರ ಜೊತೆಗೆ ಬೇರೆ ಭಾರಿ ವಾಹನಗಳು, LG ವಾಹನಗಳು, ಆಟೋಗಳಲ್ಲಿ ಲಗೇಜ್ ಹಾಕ್ಕೊಂಡು ಮತ್ತು ಪ್ರಯಾಣಿಕರನ್ನು ವಿತೌಟ್ ಹೆಲ್ಮೆಟ್ಟು ಎಲ್ಲ ಅಂಥ ವೆಹಿಕಲ್ಗಳನ್ನೆಲ್ಲ ಇವತ್ತು ಸುಮಾರು ಒಂದು 100-150 ಗಾಡಿಗಳು ಚೆಕ್ ಮಾಡಿದ್ದೀವಿ. ಅದು ಸುಮಾರು ಒಂದು 20-30 ಗಾಡಿಗೆ ಎಲ್ಲ ಚೆಕ್ ಕೊಟ್ಟಿದ್ದೀವಿ. ಇದು ನಿರಂತರವಾಗಿ ನಡೀತಾ ಇರುತ್ತೆ, ಇದು ಒಂದೇ ದಿವಸ ಅಲ್ಲ. ಸೊ ಇದರ ಜೊತೆಗೆ ಬೇರೆ ಬೇರೆ ಸಾರ್ವಜನಿಕರು ಸಹ ಅಷ್ಟೇ ನೀವು ಜವಾಬ್ದಾರಿಯಿಂದ ಅವರ ಕೆಲಸಗಳು ಅವರ ಜವಾಬ್ದಾರಿ ಕೆಲಸ ಮಾಡ್ಕೊಂಡಿದ್ರೆ ಎಲ್ಲರಿಗೂ ಅವರ ಕೆಲಸ ಜವಾಬ್ದಾರಿ ಕಮ್ಮಿ ಆಗುತ್ತೆ. ಅದೇ ಜೊತೆ ನಮ್ಮ ಚಿಂತಾಮಣಿ ಪತ್ರಕರ್ತರು ಸಹ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅದೇ ಜೊತೆ ಇನ್ನು ಮುಂದೆ ಸಹ ಸಹಕಾರ ಕೊಟ್ಟು ಇದೇ ಥರ ನೀವು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿ ನಿಮ್ಮ ಇದ್ರ ಜೊತೆಗೆ ನಾವೇ ನಿರಂತರ ಮಾಡಬೇಕು ಅಂತೇನಿಲ್ಲ, ಅವರ ಜವಾಬ್ದಾರಿ ಅವರ ಕೆಲಸ ಮಾಡ್ಕೊಂಡಿರೋದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಸೊ ಇದ್ರ ಉದ್ದೇಶ ಏನಿಲ್ಲ, ಅಪಘಾತಗಳು ಕಮ್ಮಿ ಮಾಡೋದು ಮತ್ತು ಈ ಇತ್ತೀಚೆಗೆ ಚಿಂತಾಮಣಿಯಲ್ಲಿ ಅತಿ ಹೆಚ್ಚು ಅಪಘಾತಗಳಾಗ್ತಾಯಿದೆ, ಅದನ್ನು ಕಡಿವಾಣ ಮಾಡೋ ಉದ್ದೇಶದಿಂದ ಮತ್ತು ಹೆಲ್ಮೆಟ್ಗಳು ಇಂಪಾರ್ಟೆಂಟು. ಅದಕ್ಕೆ ಇವಾಗಲೇ ನಮ್ಮ ಸಾಹೇಬರು ಹೇಳಿದ್ದಾರೆ 50% ಕಮ್ಮಿ ಆಗಿದೆ. ಇದು ನಿರಂತರವಾಗಿ ನಾವು ಮಾಡ್ತೀವಿ, ನಮ್ಮ ಇಬ್ಬರು ಸಾಹೇಬರು ಮಾಡ್ತೀವಿ, ಕೆಲಸ ಮಾಡ್ತೀವಿ. ಚಿಂತಾಮಣಿ ಪಟ್ಟಣದ ಹೊರವಲಯದಲ್ಲಿ ನಮ್ಮ RTO ಬೈರೆಡ್ಡಿ ಸಾಹೇಬರು ನಮ್ಮ ಇನ್ಸ್ಪೆಕ್ಟರ್ ಅಂಡ್ ಸಿಬ್ಬಂದಿಯೊಂದಿಗೆ ಒಂದು ಸ್ಪೆಷಲ್ ಡ್ರೈವ್ ಮಾಡ್ತಾಯಿದ್ದೀವಿ. ಸುಮಾರು ದಿನದಿಂದ ಇತ್ತೀಚೆಗೆ ಡಿಸೆಂಬರಿಂದ ಹೆಲ್ಮೆಟ್ ಕಡ್ಡಾಯ ಮಾಡಿದ ಮೇಲೆ ಅಟ್ಲೀಸ್ಟ್ ಒಂದು 50% ಜನ ಹೆಲ್ಮೆಟ್ ಹಾಕ್ತಿದ್ದಾರೆ. ಬಟ್ ಆದರೆ ಹೆಲ್ಮೆಟ್ ಹಾಕೋದು ನಿಮ್ಮ ಸುರಕ್ಷತೆಗೋಸ್ಕರ, ನಿಮ್ಮ ಜೀವ ರಕ್ಷಣೆಗೋಸ್ಕರ ಅನ್ನೋದು ಮರೆತು ಪೊಲೀಸರಿಗೋಸ್ಕರ, ಪೊಲೀಸ್ ಫೈನ್ ಆಗ್ತಾರೆ ಅನ್ನೋ ಉದ್ದೇಶಕ್ಕೆ ನೀವು ಹೆಲ್ಮೆಟ್ ಹಾಕ್ತಿದ್ದೀರಾ, ಇದು ತಪ್ಪು. ಇನ್ನೂ ಕೆಲವರು ಇನ್ನೂ ಮುಂದುವರೆದು ಇಂಥ ಸೊಫಿಸ್ಟಿಕೇಟೆಡ್ ಏರ್ಫೋನ್ಸ್ ಇಟ್ಕೊಳ್ಳೋಕ್ಕೆ ಆಗುತ್ತೆ ಅವ್ರಿಗೆ, ಬಟ್ ಇದು ಹೆಲ್ಮೆಟ್ ಇಟ್ಕೊಳ್ಳೋಕ್ಕೆ ಆಗಲ್ಲ. ಅದಕ್ಕೆ ದಯಮಾಡಿ ಕಂಪಲ್ಸರಿ ನಿಮಗೋಸ್ಕರ, ನಿಮ್ಮ ಫ್ಯಾಮಿಲಿಗೋಸ್ಕರ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಿ. ಅದೇ ರೀತಿ 4 ವೀಲರ್ಸು ಸೀಟ್ ಬೆಲ್ಟ್ ಕಂಪಲ್ಸರಿ ಆಗಬೇಕು. ಇನ್ನು ಟೌನ್ನಲ್ಲಿ ಟ್ರಿಬಲ್ ರೈಡಿಂಗ್, ಯೂಸಿಂಗ್ ಮೊಬೈಲ್ ವೈಲ್ ರೈಡಿಂಗ್ ಇಂಥವೆಲ್ಲ ಅಫೆನ್ಸಸ್ ಯಥೇಚ್ಛವಾಗಿದೆ. ಅದಕ್ಕೆ ಇನ್ಮೇಲೆ ರಿಪೀಟೆಡ್ ಆಗಿ RTO ಮತ್ತು ನಮ್ಮ ಪೊಲೀಸ್ ಸಹಕಾರದಿಂದ ನಾವು ಈ ಥರ ಅಫೆನ್ಸ್ಗಳಿಗೆ ಕಡಿವಾಣ ಹಾಕಬೇಕಂತ ನಿರ್ಧರಿಸಿದ್ದೀವಿ. ಇದರೊಂದಿಗೆ ನಮ್ಮ ಪೊಲೀಸರೊಂದಿಗೆ ನಮ್ಮ ಪಬ್ಲಿಕ್ದು ಸಹ ತುಂಬ ಸಹಕಾರ ನಮಗೆ ಅತ್ಯವಶ್ಯಕವಾಗಿದೆ. ಇಮ್ರಾನ್ ಖಾನ್ RK, ಚಿಂತಾಮಣಿ, ರಾಯಲ್ಸ್ ಕನ್ನಡ. ವಿಜಯಪುರ ಪುರಸಭೆ ಸದಸ್ಯ AR ಅನಿಹುಲ್ಲಾಗೆ ಸರ್ಕಾರ ನೀಡಿರುವ ಪಂಚ ಗ್ಯಾರಂಟಿ ಯೋಜನೆ ಮತ್ತು ಪ್ರಧಾನಮಂತ್ರಿಗಳ 15 ಅಂಶಗಳ ಯೋಜನೆ ಸದಸ್ಯತ್ವ ಕೂಡಲೇ ರದ್ದುಪಡಿಸಬೇಕು ಎಂದು ರಾಜ್ಯ ಅಂಬೇಡ್ಕರ್ ರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ಆಗ್ರಹಿಸಿದರು. ವಿಜಯಪುರ ಪ್ರವಾಸಿ ಮಂದಿರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀನಿವಾಸ್, ಹಿಂದೆ ವಿಜಯಪುರ ಪುರಸಭೆಯಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಪವನ್ ಜೋಶಿ, ಮಂಜುನಾಥ್, ಬೂಸಾ ಕೃಷ್ಣ ಅವರ ಸಾವಿಗೆ ಸದಸ್ಯ ಹನಿಹುಲ್ಲಾ ಕಿರುಕುಳ ಕಾರಣವಾಗಿದ್ದು, ಇವರಿಗೆ ಈವರೆಗೂ ಮೃತ ಕುಟುಂಬದವರಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಆರೋಪಿಸಿದರು. ಪವನ್ ಜೋಶಿ ಪ್ರಕರಣಕ್ಕೆ ಸಂಬಂಧಿಸಿ ಸಾಕ್ಷಿ ಸಹಿ ಹಾಕಿದ ಸಾದತ್ ಪಾಷಾಗೆ ಇತ್ತೀಚೆಗೆ ಪುರಸಭೆ ಆವರಣದಲ್ಲಿಯೇ ಸದಸ್ಯ ಅನಿಫುಲ್ಲಾ ಮತ್ತು ತಮ್ಮ ಅಮೀದ್ ಹಲ್ಲೆ ನಡೆಸಿದ್ರು. ಅವರ ವಿರುದ್ಧ ಪೊಲೀಸ್ ದೂರು ದಾಖಲಾದರೂ ಈವರೆಗೆ ಯಾವುದೇ ಕ್ರಮ ಜರುಗಿಸಿಲ್ಲ ಅಂದರು. ಅನಿವುಲ್ಲಾ ತಮ್ಮ ಸ್ವಾರ್ಥಕ್ಕಾಗಿ ಸಚಿವ KH ಮುನಿಯಪ್ಪ ಹೆಸರನ್ನ ದುರುಪಯೋಗಪಡಿಸಿಕೊಳ್ತಿದ್ದಾರೆ. ಇಂಥವರಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಉಳಿಗಾಲ ಇಲ್ಲ. ಕೂಡಲೇ ಅನಿಫುಲ್ಲಾಗೆ ಸರ್ಕಾರದಿಂದ ನೀಡಿರುವ ಎಲ್ಲ ಜವಾಬ್ದಾರಿಗಳನ್ನು ಹಿಂಪಡಿಬೇಕು. ಇದಕ್ಕಾಗಿ ಸಮಿತಿಯಿಂದ 15 ದಿನಗಳ ಗಡುವು ನೀಡಲಾಗುವುದು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಪುರಸಭೆ ಎದುರು ತಮಟೆ ಚಳವಳಿ ಹಮ್ಮಿಕೊಳ್ಳಲಾಗುವುದು ಅಂತ ಎಚ್ಚರಿಸಿದರು. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8 mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ
ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿಯವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ದೇವನಹಳ್ಳಿ ಶ್ರೀ ವೇಣುಗೋಪಾಲ ಸ್ವಾಮಿ ಬ್ರಹ್ಮರಥೋತ್ಸವ ಅಂಗವಾಗಿ ಬ್ರಹ್ಮರಥೋತ್ಸವ ಅನ್ನದಾನ ಸಮಿತಿಯಿಂದ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಸಿದ್ಧತೆ ನಡೆಯುತ್ತಿದ್ದು, ಇಲ್ಲಿನ ಅಣ್ಣಯ್ಯಪ್ಪ ಛತ್ರದಲ್ಲಿ ವಿಶೇಷವಾಗಿ ಅನ್ನದಾಸೋಹ ನಡೆಸಲಾಗುತ್ತಿದೆ. ದೇವನಹಳ್ಳಿ ಶ್ರೀ ವೇಣುಗೋಪಾಲ ಸ್ವಾಮಿ ಬ್ರಹ್ಮರಥೋತ್ಸವ ಅಂಗವಾಗಿ ಬ್ರಹ್ಮರಥೋತ್ಸವ ಅನ್ನದಾನ ಸಮಿತಿಯಿಂದ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಸಿದ್ಧತೆ ನಡೀತಾ ಇದ್ದು, ಇಲ್ಲಿನ ಅಣ್ಣಯ್ಯಪ್ಪ ಛತ್ರದಲ್ಲಿ ವಿಶೇಷವಾಗಿ ಅನ್ನದಾಸೋಹ ನಡೆಸಲಾಗುತ್ತಿದೆ. ನಿನ್ನೆ ರಾತ್ರಿ 1,000ಕ್ಕೂ ಹೆಚ್ಚು ಜನರಿಗೆ ಅನ್ನದಾಸೋಹ ಏರ್ಪಡಿಸಲಾಗಿತ್ತು. ಬ್ರಹ್ಮರಥೋತ್ಸವ ಅಂಗವಾಗಿ ಮಧ್ಯಾಹ್ನದ ನಂತರ ಮುದ್ದೆ, ಕಾಳು, ಸಾರು ಸೇರಿದಂತೆ ನಾನಾ ಬಗೆಯ ತಿನಿಸುಗಳನ್ನು ಒಳಗೊಂಡ ಊಟದ ಪ್ರಸಾದದ ಸಕಲ ಸಿದ್ಧತೆಯನ್ನು ಸಮಿತಿ ತೊಡಗಿಸಿಕೊಂಡಿದೆ. ಈ ಬಗ್ಗೆ ಅನ್ನದಾನ ಸಮಿತಿ ಸದಸ್ಯ ಪಿ ಗಂಗಾಧರಪ್ಪ ಮಾತನಾಡಿ, ಪ್ರತಿ ವರ್ಷವೂ ಬಹಳ ವಿಜೃಂಭಣೆಯಿಂದ ಇಲ್ಲಿನ ಅಣ್ಣಯ್ಯಪ್ಪ ಛತ್ರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ಮಾಡಿಕೊಂಡು ಬರಲಾಗುತ್ತಿದೆ. ಈ ಬಾರಿ ಸುಮಾರು 4-5 ಸಾವಿರ ಜನರು ಸೇರುವ ನಿರೀಕ್ಷೆ ಇದೆ. ಜನದಟ್ಟಣೆಯನ್ನು ನಿಯಂತ್ರಿಸಲು ಪ್ರತ್ಯೇಕ ಕೌಂಟರ್ಗಳನ್ನು ಸಹ ಮಾಡಲಾಗಿದೆ. ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು, ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿ ವರ್ಗ ಭಾಗವಹಿಸಲಿದ್ದಾರೆ ಅಂತ ಮಾಹಿತಿ ಕೊಟ್ಟರು. ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ದೇವನಹಳ್ಳಿ ವೇಣುಗೋಪಾಲ ಸ್ವಾಮಿ ರಥೋತ್ಸವ ಅದು ಬಹಳ ಆನಂದವಾಗಿರ್ತಕ್ಕಂಥದ್ದು. ಅದರ ಅಂಗವಾಗಿ ದೊಡ್ಡಯ್ಯಪ್ಪಣ್ಣವರ ಛತ್ರದಲ್ಲಿ ರಥೋತ್ಸವ ಅನ್ನದಾನ ಸಮಿತಿ ವತಿಯಿಂದ ಕಳೆದ 33 ವರ್ಷಗಳಿಂದ ನಿರಂತರವಾಗಿ ಒಂದು ಅನ್ನದಾನ ಸೇವೆಯನ್ನು ಎಲ್ಲ ಸಮಿತಿ ಸದಸ್ಯರು ಸೇರಿ ನಡೆಸ್ಕೊಂಡು ಬರ್ತಿದ್ದಾರೆ. ತುಂಬ ಆನಂದವಾಗಿದೆ. ಪ್ರತಿ ವರ್ಷ ಜನ ಹೆಚ್ಚಾಗ್ತಾ ಇದ್ದಾರೆ. ರಾತ್ರಿ ಸುಮಾರು 300-400 ಜನ ಇರ್ತಕ್ಕಂಥದ್ದು. ರಾತ್ರಿ ಸುಮಾರು 1,000 ಮೇಲ್ಪಟ್ಟು ಊಟಗಳು ನಡೆದಿದ್ದಾವೆ. ರಾತ್ರಿ ಈಗ ಬೆಳಿಗ್ಗೆ ಸುಮಾರು ಒಂದು 500-400 ಜನಕ್ಕೆ ಬೆಳಿಗ್ಗೆ ಟಿಫನ್ ಆಗಿದೆ. ಈಗ ಮಧ್ಯಾಹ್ನ ನಮಗೆ ಒಂದು 5,000 ಜನ ನಮಗೆ ಎಕ್ಸ್ಪೆಕ್ಟೇಷನ್ ಇದೆ. 5,000ಕ್ಕೂ ಹೆಚ್ಚು ಜನ, 5,000-6,000 ಜನ. ನಾವು 5,000-6,000 ಜನಕ್ಕೆ ನಾವು ಸಂಪೂರ್ಣವಾಗಿ ಭಾಳ ವಿಶೇಷವಾಗಿ ಕಾಳುಳಿ ಮುದ್ದೆ, ಅಂದರೆ ಕಾಳುಳಿ ಮುದ್ದೆ ಇಲ್ಲಿನ ವಿಶೇಷ. ಪಾಯಸ, ಬೂಂದಿ ಹಳೆ ಕಾಲದ ಒಂದು ಸ್ಟೈಲು. ಅದೇ ರೀತಿ ಪಾಯಸ, ಬೂಂದಿ ಮತ್ತು ಪಲಾವು, ಅನ್ನ, ಸಾಂಬಾರು, ಮಜ್ಜಿಗೆ, ಪಲ್ಯ, ಪಕೋಡ ಇತ್ಯಾದಿ ಎಲ್ಲ ಒಳ್ಳೆಯ ಒಂದು ಪ್ರಸಾದವನ್ನು ಅನ್ನದಾನ ಸಮಿತಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಸಾರಿ ಒಂದು 5,000-6,000 ಜನ ನಿರೀಕ್ಷೆ ಇದ್ದು ನಾವು ಕೌಂಟರ್ಗಳನ್ನು ಸಹ ಹೆಚ್ಚಿಗೆ ಮಾಡಿಕೊಂಡಿದ್ದೀವಿ. ಎಲ್ಲ ಸಂಘ ಸಂಸ್ಥೆಗಳಿಗೆ ಕೌಂಟರ್ಗಳನ್ನು ಜವಾಬ್ದಾರಿ ಈ ಸಾರಿ ಕೊಟ್ಟಿದ್ದೀವಿ. ನೋಡೋಣ, ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಅತಿಥಿಗಳಾಗಿ ಸನ್ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು KH ಮುನಿಯಪ್ಪ ಸಾರು ಬರ್ತಾರೆ, ರಾಶಿ ಪೂಜೆಯನ್ನು ಮಾಡ್ತಾರೆ. ಮತ್ತು ಎಲ್ಲ ಊರಿನ ಪ್ರಮುಖರು ಎಲ್ಲರೂ ಕೂಡ ಬರ್ತಾರೆ. ಅದು ಅಧಿಕಾರಿಯಿಂದ ಹಿಡಿದು ಸನ್ಮಾನ್ಯ ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು ಎಲ್ಲರೂ ಕೂಡ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಎಲ್ಲ ಪಕ್ಷಗಳು ಅಂತ ಏನಿಲ್ಲ, ಎಲ್ಲರೂ ಕೂಡ ಪ್ರತಿಯೊಬ್ಬರು ಬಂದು ಇಲ್ಲಿ ಪ್ರಸಾದವನ್ನು ತೆಗೆದುಕೊಂಡು ಹೋಗ್ತಾರೆ. ಅದು ಭಾಳ ವಿಶೇಷ. ಫೆಬ್ರವರಿ 8ರಂದು ಕೋಲಾರದಲ್ಲಿ ನಡೆಯಲಿರುವ ಮೇಲ್ಮರವತ್ತೂರ್ ಆದಿಪರಾಶಕ್ತಿ ಆಧ್ಯಾತ್ಮಿಕ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಆದಿಪರಾಶಕ್ತಿ ಆಧ್ಯಾತ್ಮಿಕ ಆಂದೋಲನ ಜಿಲ್ಲಾಧ್ಯಕ್ಷ ಎ ಕೃಷ್ಣಪ್ಪ ಮನವಿ ಮಾಡಿದರು. ಫೆಬ್ರವರಿ 8ರಂದು ಕೋಲಾರದಲ್ಲಿ ನಡೆಯಲಿರುವ ಮೇಲ್ಮರವತ್ತೂರು ಆದಿಪರಾಶಕ್ತಿ ಆಧ್ಯಾತ್ಮಿಕ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಆದಿಪರಾಶಕ್ತಿ ಆಧ್ಯಾತ್ಮಿಕ ಆಂದೋಲನದ
ಜಿಲ್ಲಾಧ್ಯಕ್ಷ ಎ ಕೃಷ್ಣಪ್ಪ ಮನವಿ ಮಾಡಿದರು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಧ್ಯಾತ್ಮಿಕ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ಫೆಬ್ರವರಿ 8ರ ಭಾನುವಾರ ಅಂಬೇಡ್ಕರ್ ನಗರದ ಶ್ರೀದೇವಿ ರೇಣುಕಾ ಯಲ್ಲಮ್ಮ ದೇವಾಲಯದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು. ಮೇಲ್ಮರುವತ್ತೂರು ಆದಿಪರಾಶಕ್ತಿ ಆಧ್ಯಾತ್ಮಿಕ ಆಂದೋಲನದ ಉಪಾಧ್ಯಕ್ಷ ಶ್ರೀ ಮರುವೂರು ಚಿನ್ನಾವರ್ ಆಗಮಿಸಲಿದ್ದಾರೆ. ಅಂದು ಬೆಳಗ್ಗೆ 5 ಗಂಟೆಗೆ ಅಮ್ಮನವರ ಸುಪ್ರಭಾತ, 9ರಿಂದ 11:45ಕ್ಕೆ ಕಳಶ, ದೀಪಯಾಗ ಪೂಜೆ ಹಾಗೂ ಮಧ್ಯಾಹ್ನ 2 ಗಂಟೆಗೆ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು 5,000ಕ್ಕೂ ಹೆಚ್ಚು ಜನ ಸೇರಲಿದ್ದಾರೆ ಎಂದರು. ಪರಾಶಕ್ತಿ ಆಧ್ಯಾತ್ಮಿಕ ಆಂದೋಲನ ಕೋಲಾರ ಜಿಲ್ಲೆ ಕರ್ನಾಟಕ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ದಿನಾಂಕ 8/2/2026 ಭಾನುವಾರ. ಸ್ಥಳ ದೇವಿ ರೇಣುಕಾ ಯಲ್ಲಮ್ಮ ಆವರಣ, ಅಂಬೇಡ್ಕರ್ ನಗರ, ಕೋಲಾರ. ಇಲ್ಲಿ ಈ ಕಾರ್ಯಕ್ರಮದ ಓಂ ಶಕ್ತಿ ಭಕ್ತಾದಿಗಳು ಹಮ್ಮಿಕೊಂಡಿರೋದ್ರಿಂದ ಮೇಲ್ಮರುತ್ತೂರು ಆದಿಪರಾಶಕ್ತಿ ಆಧ್ಯಾತ್ಮಿಕ ಉಪಾಧ್ಯಕ್ಷರಾದಂಥ ಚಿನ್ನವರು ಈ ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷತೆಯನ್ನ ವಹಿಸ್ತಕ್ಕಂಥವ್ರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂತಂದ್ರೆ, ನನಗೆ ಗೊತ್ತಿರುವಾಗ 22-23 ವರ್ಷಗಳಿಂದ ಮರವತ್ತೂರಿಂದ ದೊಡ್ಡಮ್ಮ ಆಗಲಿ, ಚಿಕ್ಕಮ್ಮ ಆಗಲಿ, ಚಿನ್ನವರಾಗಲಿ ಯಾರು ಕೋಲಾರಕ್ಕೆ ಯಾವುದೇ ಕಾರ್ಯಕ್ರಮಕ್ಕೂ ಬಂದಿಲ್ಲ. ಬಹುಮುಖ ಪ್ರತಿಭೆ ಬಿಪಿಎಲ್ ಲೋಕೇಶ್ ಮುಡಿಗೆ ಮತ್ತೊಂದು ಗರಿ ಸೇರಿದೆ. ಈವರೆಗೆ ಬಿಪಿಎಲ್ ಲೋಕೇಶ್ ಆಗಿದ್ದವರು ಇನ್ನು ಮುಂದೆ ಡಾಕ್ಟರ್ ಬಿಪಿ ಲೋಕೇಶ್ ಆಗಲಿದ್ದಾರೆ. ಯಾಕೆ ಅಂತೀರಾ? ಅವರಿಗೆ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ನೀಡಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಸಾಧಿಸುವ ಛಲ ಇದ್ರೆ ಸಾಧನೆಗಳೆಲ್ಲವೂ ಸಾಧಕನ ಸ್ವತ್ತು ಎಂಬ ಮಾತಿದೆ. ಈ ಮಾತಿಗೆ ಹೇಳಿ ಮಾಡಿಸಿದಂತಿದೆ ಬಿಪಿ ಲೋಕೇಶ್. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಂಪನ್ನ ತಮ್ಮ ಸಾಧನೆ ಮೂಲಕ ರಾಜ್ಯದೆಲ್ಲೆಡೆ ಪಸರಿಸುವಂತೆ ಮಾಡುವಲ್ಲಿ ಲೋಕೇಶ್ ಬಹುತೇಕ ಶ್ರಮಿಸಿದ್ದಾರೆ. ಚಿತ್ರ ಕಲಾವಿದರಾಗಿ, ಛಾಯಾಗ್ರಾಹಕರಾಗಿ, ಪತ್ರಕರ್ತರಾಗಿ, ಕಿರುಚಿತ್ರ ನಿರ್ದೇಶಕರು, ಸಾಹಿತ್ಯ ಸಂಭಾಷಣೆಕಾರರು, ಹೀಗೆ ಹೇಳಿದ್ರೆ ಅವರ ಸಾಧನೆಗಳ ಪಟ್ಟಿ ಬಹುದೊಡ್ಡದಾಗಿಯೇ ಇದೆ. ಈ ಎಲ್ಲ ಸಾಧನೆಗಳನ್ನು ಗಮನಿಸಿದ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಸುಮಾರು 30 ವರ್ಷಗಳ ನಿರಂತರ ಚಿತ್ರಕಲೆ ಮೂಲಕ ಕಲಾದೇವಿ ಅವರ ಪುತ್ರನಾಗಿ ಈ ಭಾಗದ ಮಕ್ಕಳಿಗೆ ಚಿತ್ರಕಲೆಯನ್ನು ಉಚಿತವಾಗಿ ಕಲಿಸಿ ಬೆಳೆಸುವ ಕಾಯಕದಲ್ಲಿ ನಿರತರಾಗಿದ್ದಾರೆ. ಇವರ ಸೇವೆ ಗುರುತಿಸಿ ತಾಲೂಕು, ಜಿಲ್ಲಾ, ರಾಜ್ಯ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಅವರಿಗೆ ಹಲವಾರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿವೆ. ಈಗ ಅವರ ಮುಕುಟಕ್ಕೆ ಮತ್ತೊಂದು ಗರಿಯೇ ಈ ಗೌರವ ಡಾಕ್ಟರೇಟ್. ಪ್ರಶಸ್ತಿಗಳು ಸಾಧಕನಿಗೆ ಜವಾಬ್ದಾರಿ ಹೆಚ್ಚಿಸುವ ಜೊತೆಗೆ ಕಲಿಯುವ ಕಲಿಕಾರ್ಥಿಗಳಿಗೆ ಪ್ರೇರಕ ಶಕ್ತಿಯಾಗಿ ನಿಲ್ತವೆ. ಸುಮಾರು 30 ವರ್ಷಗಳಿಂದ ಚಿತ್ರ ಕಲಾವಿದನಾಗಿ, ಛಾಯಾಗ್ರಾಹಕರಾಗಿ, ಕಿರುಚಿತ್ರದ ನಿರ್ದೇಶಕರಾಗಿ, ಬರಹಗಾರನಾಗಿ, ನಟನಾಗಿ, ಸಂಭಾಷಣಾಗಾರನಾಗಿ, ಜೊತೆಗೆ ಸಮಾಜಮುಖಿಯಾಗಿ ತಮ್ಮನ್ನು ತೊಡಗಿಸಿಕೊಂಡು ಕಲೆ ಹಾಗೂ ಮಾನವೀಯ ಮೌಲ್ಯಕ್ಕೆ ಸಾಕ್ಷಿಯಾಗಿದ್ದಾರೆ ಬಿಪಿ ಲೋಕೇಶ್. ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವ ಹಾಗೆ ಲೋಕೇಶ್ ಮುಟ್ಟದ ಕಲೆ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಕಲಾ ಸೇವೆಯನ್ನು ಇವರು ಮಾಡಿಕೊಂಡು ಬಂದಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡ ಬಿಪಿ ಲೋಕೇಶ್ ಅವರಿಗೆ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿಯು ಗುರುತಿಸಿ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದ್ದಾರೆ. ಈ ಪ್ರಶಸ್ತಿ ಅವರ ಕುಟುಂಬದವರು, ಸ್ನೇಹಿತರು ಮತ್ತು ಅವರ ಶಿಷ್ಯವರಿಂದ ಹರ್ಷ ವ್ಯಕ್ತಪಡಿಸಿ ಅಭಿನಂದಿಸಿದ್ದಾರೆ. ನನ್ನ ಹೆಸರು ಬಿಪಿ ಲೋಕೇಶ್ ಅಂತ, ಚಿತ್ರಕಲಾವಿದರು, ಚಿಕ್ಕಬಳ್ಳಾಪುರ. ನನಗೆ ಈ ದಿನ ನನಗೆ ಗೌರವ ಡಾಕ್ಟರೇಟ್ ಅವಾರ್ಡ್ ಬಂದಿದೆ. ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ಅವರ ಕಡೆ ನನಗೆ ಡಾಕ್ಟರೇಟ್ ಅವಾರ್ಡ್ ಕೊಟ್ಟಿದ್ದಾರೆ. ಕಾರಣ ಇಷ್ಟೇ, ನಾನು ಸುಮಾರು ಒಂದು 25-30 ವರ್ಷಗಳಿಂದ ಚಿತ್ರಕಲೆ ಹೇಳ್ಕೊಡ್ತಾ ಬಂದಿದ್ದೀನಿ. ಸಾವಿರಾರು ವಿದ್ಯಾರ್ಥಿಗಳು ನನ್ನ ಕಲ್ತಿದ್ದಾರೆ. ಮತ್ತೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳು ಹಲವಾರು ಕಡೆ ಮಾಡಿದ್ದೀನಿ. ಈ ಮಣ್ಣಿಂದ ಆಗ್ಬೋದು, ಈ ಕಾಗದದಿಂದ ಆಗ್ಬೋದು, ಈ ಮತ್ತು ಶಿಬಿರಗಳು ನಡೆಸಿದ್ದೀನಿ. ಚಿತ್ರಕಲೆ ಉಚಿತವಾಗಿ ಎಷ್ಟೋ ಸಾವಿರಾರು ಜನಕ್ಕೆ ಉಚಿತವಾಗಿ ನಾನು ಡ್ರಾಯಿಂಗ್ ಹೇಳ್ಕೊಟ್ಟಿದ್ದೀನಿ. ಇವೆಲ್ಲ ಪರಿಗಣಿಸಿ ನನಗೆ ಇದೊಂದು ಅವಾರ್ಡ್ ಬಂದಿದೆ. ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತೆ ಈ ಕಡೆ ನಮ್ಮ ಡ್ರಾಯಿಂಗ್ ಅನ್ನೋದು ಏನಂದ್ರೆ ನಶಿಸ್ತಾ ಇದೆ.
ಅದು ಕೈಯಲ್ಲಿ ಬರೆಯುವಂಥದ್ದು ಇವಾಗ ನಶಿಸ್ತಾರೆ. AI ಬಂದ್ಮೇಲೆ ಡಿಜಿಟೀಕರಣ ಬಂದ್ಮೇಲೆ ಅಂತೂ ಕಂಪ್ಯೂಟರ್ ಮುಂದೆನೆ ನಿಂತು ಕೂತ್ಕೊಂಡ್ಬಿಡ್ತಾರೆ. ಚಿಕ್ಕ ಮಕ್ಕಳಿಂದ ಇರ್ತದೆ ದೊಡ್ಡವರಿಂದ ಕೈ ಬರವಣಿಗೆ ಸ್ವಲ್ಪ ನಿಧಾನ ಆಗ್ತಿದೆ. ಅವೆಲ್ಲ ಹೋಗ್ಬಾರ್ದು ಅಂತಾನೆ ನಾನು ಚಿತ್ರಕಲೆಯ ಒಂದು ಶಿಬಿರಗಳನ್ನ ಹಲವಾರು ಕಡೆ ಮಾಡಿದ್ದೀನಿ, ಮಾಡ್ತಾನೂ ಇದ್ದೀನಿ. ಅವೆಲ್ಲ ನೋಡ್ಕೊಂಡು ಮತ್ತೆ ಈ ಶಿಬಿರಗಳಲ್ಲಿ ಮಕ್ಕಳು ಸಾವಿರಾರು ಜನ ಬರ್ತಾರೆ, ಕಲಿತಾರೆ, ತುಂಬಾ ಖುಷಿ ಆಗುತ್ತೆ. ಇವಾಗ ಅವರು ಅಷ್ಟೇ ಒಂದು ಲೆವೆಲ್ ಬಂದಿದ್ದಾರೆ, ಅವರು ಬರೆಯುವಂತ ಲೆವೆಲ್ಗೆ ನಾನು ರೆಡಿ ಮಾಡಿದ್ದೀನಿ ಎಷ್ಟೋ ವಿದ್ಯಾರ್ಥಿಗಳನ್ನ. ತುಂಬಾ ಖುಷಿ ಆಗುತ್ತೆ. ನಾನು ಹೇಳೋದಷ್ಟೇ, ಕಲೆನ ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆಯಿಂದ ಕಾಂಗ್ರೆಸ್ನಲ್ಲಿ ಮತ್ತೆ ಭುಗಿಲೆದ್ದ ಭಿನ್ನಮತ. ಸೋತ ಗೆದ್ದ ಅಭ್ಯರ್ಥಿಗಳ ನಡುವೆ ಮಾತಿನ ಸಮರ. ಯಲವಳ್ಳಿ ರಮೇಶ್ ಬೆಂಬಲಿಗರಿಂದ ಭರಣಿ ವೆಂಕಟೇಶ್ ವಿರುದ್ಧ ಆಕ್ರೋಶ. ಅಪಘಾತ ತಡೆಯಲು ಚಿಂತಾಮಣಿ ARTO ಪೊಲೀಸ್ ಜಂಟಿ ಕಾರ್ಯಾಚರಣೆ. ಬೆಳ್ಳಂಬೆಳಗ್ಗೆ ರಸ್ತೆಗಿಳಿದ ಅಧಿಕಾರಿಗಳು ದಾಖಲೆ ಇಲ್ಲದ ವಾಹನ ಚಾಲಕರಿಗೆ ದಂಡ ವಿಧಿಸಿ ಎಚ್ಚರಿಕೆ. ಸಂಚಾರ ನಿಯಮ ಪಾಲಿಸಲು ಸೂಚನೆ. ವಿಜಯಪುರ ಪುರಸಭೆ ಸದಸ್ಯ AR ಹನೀಫುಲ್ಲಾ ಸದಸ್ಯತ್ವ ರದ್ದುಪಡಿಸಲು ಆಗ್ರಹ. ಸರ್ಕಾರದ ಎಲ್ಲಾ ನೇಮಕ ರದ್ದುಗೊಳಿಸದಿದ್ರೆ ಪುರಸಭೆ ಮುಂದೆ ತಮಟೆ ಚಳವಳಿ. ಎಚ್ಚರಿಕೆ ನೀಡಿದ ಸಂಘಟನೆ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರಗಳು.